ಮಿತ್ರರೇ ನಮಸ್ಕಾರ. ಮಿತ್ರರೇ, ಕರ್ನಾಟಕದಲ್ಲಿ ಅಧಿಕೃತವಾಗಿ ಡಿಕೆ ದರ್ಬಾರ್ ಆರಂಭಗೊಂಡಿದೆ. ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸಿ ಮುಖ್ಯಮಂತ್ರಿ ಆಗಿದ್ದಾರೆ. ರಾಜಭವನದಲ್ಲಿ ನಡೆದಂಥ ಭವ್ಯ ಸಮಾರಂಭದಲ್ಲಿ ಡಿಕೆ ಶಿವಕುಮಾರ್ ಗಂಗಾಧರ ಅಜ್ಜನ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಡಿಕೆಶಿ ಜೊತೆಗೆ ಇತರ 13 ಮಂದಿಯೂ ಕೂಡ ಸಂಪುಟವನ್ನು ಸೇರ್ಪಡೆಗೊಂಡಿದ್ದಾರೆ. ಅದರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಏಕಮೇವಾದ್ವಿತೀಯ ಉಪಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಕೆಲವರು ಈ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ವಿಪರೀತವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಡಿಕೆಶಿಯ ಗುಣಗಾನ ನಡೀತಾ ಇದೆ. ಮಾಧ್ಯಮಗಳು ಕೂಡ ಸ್ವಲ್ಪ ಹೆಚ್ಚೇ ಡಿಕೆಶಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು ಹೊಗಳುತ್ತಾ ಇದ್ದಾವೆ. ಹಾಗೆ ಅವರ ಬೆಂಬಲಿಗರ ವಲಯದಲ್ಲೂ ಕೂಡ ಬಹಳ ನಿರೀಕ್ಷೆ ಮೂಡಿದೆ. ಇವತ್ತು ಬೆಂಗಳೂರಿನ ಯಾವ ಭಾಗದಲ್ಲಿ ಹೋದ್ರೂ ಡಿಕೆಶಿ ಅವರ ಕಟೌಟ್ಗಳೇ ಕಾಣ್ತಾ ಇದ್ದಾವೆ. ಆ ಮಟ್ಟಿಗೆ ಸಂಭ್ರಮಾಚರಣೆ ಮನೆ ಮಾಡಿದೆ. ಮಿತ್ರರೇ, ಡಿಕೆಶಿ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಅವರು ಅಧಿಕಾರ ವಹಿಸಿಕೊಳ್ತಿದ್ದಂತೆ ನಾನು ಸ್ವಲ್ಪ ಡಿಫರೆಂಟ್, ನಾನು ಅಷ್ಟೇನು ತಲೆ ಬಗ್ಗಿಸೋದಿಲ್ಲ ಅಂತ ಕೆಲ ವಿಚಾರದಲ್ಲಿ ಸಾಬೀತು ಮಾಡಿದ್ದಾರೆ. ಆದ್ರೆ ಕೆಲ ವಿಚಾರದಲ್ಲಿ ಅವರು ರಾಜಿ ಕೂಡ ಆಗಿದ್ದಾರೆ. ಮಿತ್ರರೇ, ಈ ವಿಡಿಯೋದಲ್ಲಿ ಡಿಕೆಶಿ ಅವರ ಮುಂದಿನ ನಡೆ ಹೇಗಿರುತ್ತೆ, ಈ ಅಧಿಕಾರ ವಹಿಸಿಕೊಳ್ಳುವಂತಹ ಈ ಪ್ರಕ್ರಿಯೆಯಲ್ಲಿ ಡಿಕೆ ಶಿವಕುಮಾರ್ ಗೆದ್ದಿದ್ದಾರ, ಇಡೀ ಸರ್ಕಾರದ ಮೇಲೆ ಅವರ ಹಿಡಿತ ಎಷ್ಟಿರುತ್ತೆ, ಸಿದ್ದರಾಮಯ್ಯನವರು 2ನೇ ಪವರ್ ಹೌಸ್ ಆಗಿ ಕೂತ್ಕೊಂಡು ಡಿಕೆ ಶಿವಕುಮಾರ್ ಅವರ ಮೂಗುದಾರ ಹಿಡ್ಕೊಳ್ತಾರ, ಇದೆಲ್ಲದರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡಿ ಹೇಳುತ್ತೀನಿ. ಮುಂದಿನ ರಾಜಕಾರಣಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಆಗುವಂತಹ ವಿಚಾರಗಳು. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇವತ್ತು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಅದರ ಜೊತೆಗೆ ಈ ಹಿಂದೆ ಸ್ಪೀಕರ್ ಆಗಿದ್ದಂತಹ UT ಖಾದರ್ ಕೂಡ ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರ್ಪಡೆ ಆಗಿದ್ದಾರೆ. ರಾಮಲಿಂಗಾರೆಡ್ಡಿ, KJ ಜಾರ್ಜ್, ಪ್ರಿಯಾಂಕ ಖರ್ಗೆ, ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಕೃಷ್ಣ ಬೈರೇಗೌಡ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, KH ಮುನಿಯಪ್ಪ, ಈಶ್ವರ್ ಖಂಡ್ರೆ, ಶರಣಪ್ರಕಾಶ ಪಾಟೀಲ್ ಇವರೆಲ್ಲರೂ ಕೂಡ ಸಚಿವ ಸಂಪುಟವನ್ನ ಸೇರ್ಪಡೆಗೊಂಡಿದ್ದಾರೆ. ಮಿತ್ರರೇ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಮಾಧ್ಯಮಗಳು ಏನು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ವು, ಡಿಕೆ ಶಿವಕುಮಾರ್ ಈ ಬಾರಿ ವಿಭಿನ್ನವಾದಂತಹ ಸಂಪುಟ ರಚಿಸ್ತಾರೆ ಅಂತ. ಆದ್ರೆ ಮೊದಲ ಬಾರಿಗೆ ಸಂಪುಟಕ್ಕೆ ಯಾರ್ಯಾರು ಸೇರ್ಪಡೆಗೊಂಡಿದ್ದಾರೆ ಅಂದ್ರೆ ಫಸ್ಟ್ ಫೇಸ್ ನಲ್ಲಿ ಹೊಸತನ ಏನೂ ಕಾಣಿಸ್ತಾ ಇಲ್ಲ. ಯತೀಂದ್ರ ಸಿದ್ದರಾಮಯ್ಯನವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದು ಬಹಳ ದೊಡ್ಡ ಬದಲಾವಣೆ, ರಾಜ್ಯದಲ್ಲೇನೋ ನಾಳೆ ಬೆಳಗಾಗ್ತಿದ್ದ ಹಾಗೆ ದೊಡ್ಡ ಕ್ರಾಂತಿ ಆಗಬಿಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಾ? ಅಪ್ಪ ಅಧಿಕಾರ ಬಿಟ್ಟಿದ್ದಾರೆ, ಅದಕ್ಕೆ ಪ್ರತಿಯಾಗಿ ಮಗನಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೆ. ಇದು ಈ ರಾಜ್ಯದ ದೌರ್ಭಾಗ್ಯವೇ ಹೊರತು ಇದರಲ್ಲಿ ದೊಡ್ಡತನ ಏನೂ ಇಲ್ಲ, ಅಥವಾ ಡಿಕೆಶಿಯ ದೊಡ್ಡ ತಂತ್ರಗಾರಿಕೆಯೂ ಕೂಡ ಇಲ್ಲ. ಅದರ ಹೊರತಾಗಿಯೂ ಕೂಡ ಡಿಕೆ ಶಿವಕುಮಾರ್ ಅವರು 2 ವಿಚಾರದಲ್ಲಿ ಈ ಸಂಪುಟ ರಚನೆಯ ವೇಳೆ ಸ್ವಲ್ಪ ತಂತ್ರಗಾರಿಕೆ ಮಾಡಿದ್ದಾರೆ, ತನ್ನ ಕೈ ಮೇಲಾಗುವಂತೆ ನೋಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದನ್ನು ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ಸತೀಶ್ ಜಾರಕಿಹೊಳಿ ಅವರ ವೇಗವನ್ನ ಸ್ವಲ್ಪ ಕುಂಠಿತ ಮಾಡಿದ್ದಾರೆ. ಮಿತ್ರರೇ, ಸತೀಶ್ ಜಾರಕಿಹೊಳಿಗೆ ಒಂದು ತುಂಬಾ ದೊಡ್ಡ ಕನಸಿತ್ತು. ಅದೇನು ಕೇಳಿದ್ರೆ, ಈ ಸಿದ್ದರಾಮಯ್ಯನವರಿಂದ ತೆರವಾಗುವಂತಹ ಅಹಿಂದ ನಾಯಕತ್ವವನ್ನ ನಾನು ವಹಿಸಿಕೊಳ್ಬೇಕು, ಅದು ನನಗೆ ಬರಬೇಕು ಅಂತ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ರು. ಅದಕ್ಕೆ ಅವರ ಗುರಿ ಏನಾಗಿತ್ತು ಕೇಳಿದ್ರೆ, ಡಿಕೆ ಶಿವಕುಮಾರ್ ಅವರ ಸಂಪುಟವನ್ನ ಸೇರೋದು, ಸಾಧ್ಯವಾದ್ರೆ ಉಪಮುಖ್ಯಮಂತ್ರಿಯೂ ಕೂಡ ಆಗೋದು, ಜೊತೆಗೆ KPCC ಅಧ್ಯಕ್ಷ ಗಾದಿಯನ್ನ ಕೂಡ ಪಡೆದುಕೊಳ್ಳುವಂತಹದ್ದು. ಇದು ಸತೀಶ್ ಜಾರಕಿಹೊಳಿ ಅವರ ಗುರಿಯಾಗಿತ್ತು. ಅಂದ್ರೆ ರಾಜ್ಯದಲ್ಲಿ 2ನೇ ಪವರ್ ಹೌಸ್ ಆಗಬೇಕು ಅಂತ. ಆದ್ರೆ ಡಿಕೆ ಶಿವಕುಮಾರ್ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಮೊದಲನೇದಾಗಿ ಡಿಕೆ ಶಿವಕುಮಾರ್ ಅವರು DCMಗಳೇ ಇರಬಾರದು ಅಂತ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ವಾದ ಮಂಡಿಸಿದ್ರು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಒಪ್ಕೊಂಡಿಲ್ಲ. DCM ಬೇಕೇ ಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಸೂಚಿಸಿದ ಕಾರಣದಿಂದಾಗಿ ಆಗ ಡಿಕೆ ಶಿವಕುಮಾರ್ ಏನ್ ದಾಳ ಉರುಳಿಸ್ತಾರೆ ಅಂತಂದ್ರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ DCM ಮಾಡಿ ಅವರೊಬ್ಬರೇ ಇರಬೇಕು ಅಂತ ಪಟ್ಟು ಹಿಡಿತಾರೆ. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಲೇಬೇಕಾಗುತ್ತೆ, ಒಪ್ಪಿಕೊಳ್ಳುತ್ತೆ ಕೂಡ. ಅದಾದ ಬಳಿಕ ಡಿಕೆ ಶಿವಕುಮಾರ್ ಏನ್ ಮಾಡ್ತಾರೆ ಅಂತಂದ್ರೆ, ಸತೀಶ್ ಜಾರಕಿಹೊಳಿ ಮಂತ್ರಿ ಆದ್ರು ಅಂತಂದ್ರೆ ಪ್ರಭಾವಿ ಖಾತೆಯನ್ನೇ ವಹಿಸಿಕೊಳ್ತಾರೆ. ಜೊತೆಗೆ KPCC ಅಧ್ಯಕ್ಷ ಗಾದಿ ಇದ್ದಿದ್ದೇ ಆದ್ರೆ ಅವರು ಇನ್ನೊಂದು ಪವರ್ ಸೆಂಟರ್ ಆಗ್ತಾರೆ ಎನ್ನುವಂತಹ ತಲೆಬಿಸಿ ಡಿಕೆ ಶಿವಕುಮಾರ್ ಉಳಿದಿರುತ್ತೆ. ಅದಕ್ಕೆ ಅವರು ಮತ್ತೊಂದು ದಾಳವನ್ನು ಉರುಳಿಸ್ತಾರೆ, ಒಬ್ಬರಿಗೆ ಒಂದೇ ಹುದ್ದೆ ಎನ್ನುವಂತಹ ನಿಯಮವನ್ನ ಜಾರಿಗೆ ತನ್ನಿ. ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಸತೀಶ್ ಜಾರಕಿಹೊಳಿಗೆ 2 ಆಪ್ಷನ್ ಕೊಡುತ್ತೆ. ಒಂದ ಮಂತ್ರಿಮಂಡಲವನ್ನ ಸೇರ್ಪಡೆಯಾಗಿ, ಇಲ್ಲದೆ ಹೋದ್ರೆ KPCC ಅಧ್ಯಕ್ಷರಾಗಿ, ಯಾವುದೋ ನಿಮ್ಮ ಚಾಯ್ಸ್ ಅಂತ ಹೇಳುತ್ತೆ. ಸತೀಶ್ ಜಾರಕಿಹೊಳಿ ಸಂಪುಟವನ್ನ ಸೇರ್ಪಡೆಯಾಗೋದಕ್ಕೆ ಒಪ್ಕೊಂಡ್ರು. ಅಲ್ಲಿಗೆ ಕಾಂಗ್ರೆಸ್ ನಲ್ಲಿ ಸತೀಶ್ ಜಾರಕಿಹೊಳಿ ನಂಬರ್ 2 ಪ್ಲೇಸ್ಗೆ ಬರುತ್ತಾರೆ ಅಂತ ಎಲ್ಲರ ನಿರೀಕ್ಷೆ ಇತ್ತಲ್ಲ, ಅದನ್ನ ಡಿಕೆ ಶಿವಕುಮಾರ್ ಬಹಳ ಜಾಣತನದಿಂದ ಬದಿಗೆ ಸರಿಸಿದ್ರು. ಎರಡನೇದಾಗಿ ಡಿಕೆ ಶಿವಕುಮಾರ್ ಕಾಲದಲ್ಲಿ ಈ CD, ಆಡಿಯೋ ಇದೆಲ್ಲ ಸದ್ದು ಮಾಡುತ್ತೆ. ಯಾಕೆಂದ್ರೆ ಡಿಕೆ ರಾಜಕಾರಣದ ಒಂದು ಭಾಗ. ನನಗೆ ವೈಯಕ್ತಿಕವಾಗಿ ಡಿಕೆ ಶಿವಕುಮಾರ್ ಇಷ್ಟ ಆಗದೇ ಇರೋದಕ್ಕೆ ಇದು ಒಂದು ಕಾರಣ. ಯಾಕೆ ಈ ಆಡಿಯೋ CD ವಿಚಾರವನ್ನ ಈಗ ಪ್ರಸ್ತಾಪ ಮಾಡದೆ ಕೇಳಿದ್ರೆ, ಜಮೀರ್ ಅಹಮದ್ ಖಾನ್ ಇವತ್ತು ಸಂಪುಟವನ್ನ ಸೇರ್ಪಡೆ ಆಗಿಲ್ಲ.
ನಿಮಗೆಲ್ಲ ಗೊತ್ತೇ ಇದೆ, ಡಿ ಕೆ ಶಿವಕುಮಾರ್ ಮತ್ತು ಜಮೀರ್ ಅಹಮದ್ ನಡುವೆ ದೊಡ್ಡ ಮಟ್ಟದ ತಿಕ್ಕಾಟವೇ ಇದೆ. 2023ರಲ್ಲಿ ಸಿದ್ದರಾಮಯ್ಯನವರ ಸಂಪುಟ ರಚನೆ ಆಗುತ್ತಲ್ಲ, ಮೊದಲ ಹಂತದಲ್ಲೇ ಜಮೀರ್ ಅಹಮದ್ ಖಾನ್ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾರೆ. ಆಗ ಡಿ ಕೆ ಶಿವಕುಮಾರ್ ಅದಕ್ಕೆ ಪ್ರಬಲವಾಗಿ ವಿರೋಧ ಮಾಡಿದ್ರು, ಅದನ್ನ ತಡೆಯೋದಕ್ಕೂ ಕೂಡ ಯತ್ನ ಮಾಡಿದ್ರು. ಆದರೆ ಸಿದ್ದರಾಮಯ್ಯನವರು ಬಿಟ್ಟಿರಲಿಲ್ಲ. ಈ ಬಾರಿಯೂ ಕೂಡ ಅದು ರಿಪೀಟ್ ಆಗುತ್ತೆ. ನನ್ನ ಸಂಪುಟದಲ್ಲೂ ಕೂಡ ಜಮೀರ್ ಅಹಮದ್ರನ್ನ ತೆಗೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಒತ್ತಡ ಹಾಕ್ತಾರೆ ಅಂತ ಡಿ ಕೆ ಶಿವಕುಮಾರ್ಗೆ ಗೊತ್ತಿತ್ತು. ಅದಕ್ಕೋಸ್ಕರವಾಗಿ ಈ ಸಂಪುಟ ರಚನೆಯ ಸರ್ಕಸ್ ನಡೀತಾ ಇರುವಂತಹ ಸಂದರ್ಭದಲ್ಲೇ ಒಂದು ಆಡಿಯೋ ಹೊರಗೆ ಬರುತ್ತೆ. ಆ ಆಡಿಯೋ ಎಷ್ಟು ಪ್ರಭಾವ ಬೀರಿದೆ ಅಂತಂದ್ರೆ, ಇವತ್ತು ಜಮೀರ್ ಅಹಮದ್ ಖಾನ್ ಸಂಪುಟ ಸೇರ್ಪಡೆಯಾಗಿಲ್ಲ. ನನಗನ್ಸುತ್ತೆ ಜಮೀರ್ ಅಹಮದ್ ಖಾನ್ ಸಂಪುಟ ಸೇರೋದು ಸ್ವಲ್ಪ ಕಷ್ಟ ಇದೆ ಅಂತ. ಎರಡನೇ ಹಂತದಲ್ಲಿ ಹೈಕಮಾಂಡ್ ಮಣೆ ಹಾಕಿದ್ರೂ ಕೂಡ ಆಶ್ಚರ್ಯ ಇಲ್ಲ, ಯಾಕೆಂದ್ರೆ ಹೈಕಮಾಂಡ್ ವಲಯದಲ್ಲೂ ಕೂಡ ಆ ಬಗ್ಗೆ ದ್ವಂದ್ವ ನಿಲುವಿದೆ. ಆದರೆ ಡಿ ಕೆ ಶಿವಕುಮಾರ್ ಜಮೀರ್ರನ್ನ ಹೊರಗಿಡಬೇಕು ಅಂತ ಬಯಸ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ UT ಖಾದರ್ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಮುಸ್ಲಿಂ ಕೋಟಾದಲ್ಲಿ NA ಹ್ಯಾರಿಸ್ ಮಂತ್ರಿಮಂಡಲವನ್ನು ಸೇರ್ಪಡೆ ಆಗುವಂತದ್ದು ಬಹುತೇಕ ಫಿಕ್ಸ್. ಅಲ್ಲಿಗೆ ಜಮೀರ್ ಅಹಮದ್ ಖಾನ್ ಅವರ ಮುಂದಿನ ಹಾದಿ ಸ್ವಲ್ಪ ಟಫ್ ಆಗಬಹುದು, ಗೊತ್ತಿಲ್ಲ ಮುಂದೇನಾಗುತ್ತೆ ಅಂತ. ಆದರೆ ಮೊದಲ ಹಂತದಲ್ಲಿ ಜಮೀರ್ ಅಹಮದ್ ಖಾನ್ ದೂರ ಇಡುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಇನ್ನು HC ಮಹದೇವಪ್ಪ ಕೂಡ ಸಂಪುಟವನ್ನ ಸೇರ್ಪಡೆಯಾಗಿಲ್ಲ. ಇದು ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರ ಕೈ ಮೇಲಾಗುವಂತೆ ಮಾಡಿದೆ. ಯಾಕೆ ಅಂತಂದ್ರೆ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನ ಕೋರ್ ಟೀಮ್ ನಲ್ಲಿ ಇರುವಂತಹ ನಾಯಕರು. ನೀವು ಸೂಕ್ಷ್ಮವಾಗಿ ಗಮನಿಸಿ, KN ರಾಜಣ್ಣ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. HC ಮಹದೇವಪ್ಪ ಇವತ್ತು ಹೊರಗುಳಿದಿದ್ದಾರೆ. ಸತೀಶ್ ಜಾರಕಿಹೊಳಿ ಇವತ್ತು ಒಬ್ಬ ಸಾಮಾನ್ಯ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಪರಮೇಶ್ವರ್ ಈ ಹಿಂದೆ ಸಿದ್ದರಾಮಯ್ಯನವರ ಬಣದಲ್ಲಿ ಕಾಣಿಸ್ಕೊಳ್ತಾ ಇದ್ರು, ಆದ್ರೆ ಅವ್ರು ಯಾವತ್ತೂ ಕೂಡ ಸಿದ್ದರಾಮಯ್ಯನ ಬಣದ ನಾಯಕ ಅಲ್ಲ. ಅಲ್ಲೇನೋ ಲಾಭ ಆಗಬಹುದು ಅಂತ ಅಲ್ಲಿದ್ರು, ಅಲ್ಲೇನೋ ವರ್ಕೌಟ್ ಆಗೋದಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಅವರು DKಶಿ ಮನೆಗೆ ಬಂದ್ರು. ಹೀಗಾಗಿ ಪರಮೇಶ್ವರ್ ಅವರನ್ನ ನೀವು ಸೀರಿಯಸ್ ಆಗಿ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆಯಾಗಿ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರ ಪ್ರಭಾವವನ್ನ ತನ್ನ ಸಂಪುಟದಲ್ಲಿ ಕಡಿಮೆ ಮಾಡಿಕೊಂಡಿದ್ದಾರೆ. ಆದ್ರೆ ಮುಂದಿನ ಹಂತದಲ್ಲಿ ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಕಾದು ನೋಡ್ಬೇಕಷ್ಟೇ. ಈಗಲೇ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಇವತ್ತಿನ ದೊಡ್ಡ ಸುದ್ದಿ ಏನು ಕೇಳಿದ್ರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೂ ಮುಂಚೆ, ಅಂದ್ರೆ ಪ್ರಮಾಣ ವಚನ ಸ್ವೀಕರಿಸೋದಕ್ಕೂ ಮುಂಚೆ ಅವರು ಯಡಿಯೂರಪ್ಪನವರನ್ನ ಭೇಟಿಯಾದ್ರು, ಇನ್ವೈಟ್ ಮಾಡಿದ್ರು. ಯಡಿಯೂರಪ್ಪನವರನ್ನ ಇನ್ವೈಟ್ ಮಾಡಿದ್ದು ನನಗೇನು ವಿಶೇಷ ಅಂತ ಅನ್ನಿಸ್ಲಿಲ್ಲ. ಯಾಕೆ ಅಂತಂದ್ರೆ ಯಡಿಯೂರಪ್ಪ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದು ವಿಶೇಷವಾದಂತಹ ಸ್ನೇಹ ಇತ್ತು. 2008ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ DKಶಿ ಮತ್ತು ಯಡಿಯೂರಪ್ಪನವರ ನಡುವೆ ಒಂದು ಪಕ್ಷಾತೀತವಾದಂತಹ ಸ್ನೇಹ ನೋಡೋದಕ್ಕೆ ಸಿಗ್ತಾ ಇತ್ತು. ಹೀಗಾಗಿ ಯಡಿಯೂರಪ್ಪನವರನ್ನ ಇನ್ವೈಟ್ ಮಾಡಿದ್ರು. ಆದರೆ ದೇವೇಗೌಡರನ್ನು ಕೂಡ ಭೇಟಿಯಾದ್ರು. ಇದು ಸ್ವಲ್ಪ ವಿಶೇಷವಾಗಿತ್ತು. ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ರಾಜಕೀಯವಾಗಿ ವೈರತ್ವವನ್ನು ಹೊಂದಿದ್ರೆ ಅದು ದೇವೇಗೌಡರ ಫ್ಯಾಮಿಲಿ ವಿರುದ್ಧ. ಮುಂದೆಯೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಫೈಟ್ ಆಗುತ್ತೆ ಅಂತಂದ್ರೆ ಅದು DKಶಿ ವರ್ಸಸ್ ದೇವೇಗೌಡರ ಕುಟುಂಬ. ಹೀಗಿದ್ರೂ ಕೂಡ DKಶಿ ಅವರು ದೇವೇಗೌಡರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದ್ರು, ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು ಅಂತಂದ್ರೆ ಇದರ ಹಿಂದೆ ಒಂದು ಸ್ಪಷ್ಟ ರಾಜಕೀಯ ಉದ್ದೇಶ ಇದೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಯಡಿಯೂರಪ್ಪನವರ ಬಗ್ಗೆ ಬಹಳ ಭಕ್ತಿ ಅಂತಾಗ್ಲಿ ಅಥವಾ ದೇವೇಗೌಡರ ಮೇಲೆ ಅಪಾರವಾದಂತಹ ಅಭಿಮಾನ ಅಂತಾಗ್ಲಿ ಎರಡೂ ಕೂಡ ಅಲ್ಲ. ಅವರ ಹಿಂದಿರುವಂತಹ ವೋಟ್ ಬ್ಯಾಂಕ್ ಮೇಲಿರುವಂತಹ ಪ್ರೀತಿಯೇ ಈ ಎಲ್ಲ ಬೆಳವಣಿಗೆಗಳಿಗೆ ಕಾರಣ. ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸಿಕೊಳ್ಳೋದಕ್ಕೆ ಮುಂಚೆ ಮತ್ತು ಅಧಿಕಾರ ವಹಿಸಿಕೊಳ್ಳುವಂತಹ ಸಂದರ್ಭ, ಈ ಎಲ್ಲಾ ಸಮಯದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ನಡೆದುಕೊಳ್ಳುತ್ತಿರುವಂತಹ ರೀತಿ ಇದೆಯಲ್ಲ, ಇದೆಲ್ಲವೂ ಕೂಡ ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು 2028ರ ಗುರಿಯನ್ನ ಇಟ್ಟುಕೊಂಡಿದ್ದಾರೆ. ಅವರಿಗೆ ಈಗಿನದ್ದು ಇಂಪಾರ್ಟೆಂಟ್ ಅಲ್ಲ. ಈಗಿನ ಸೋಷಿಯಲ್ ಕಾಂಬಿನೇಷನ್ ನಲ್ಲಿ ಡಿ ಕೆ ಶಿವಕುಮಾರ್ 2028ರ ಚುನಾವಣೆಯನ್ನ ಶತಾಯಗತಾಯ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಮೊದಲನೇದಾಗಿ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿತಿದ್ದ ಹಾಗೆ ಒಂದು ವೋಟ್ ಬ್ಯಾಂಕ್ ಸ್ವಲ್ಪ ಡಿಸ್ಟರ್ಬ್ ಆಗಿದೆ. ಸಿದ್ದರಾಮಯ್ಯನವರ ಕಾರಣದಿಂದಾಗಿ 80 to 90% ಏನು ಕುರುಬರ ವೋಟ್ ಬರ್ತಾ ಇತ್ತು, ಅದು ಹೆಚ್ಚು ಅಂತಂದ್ರೆ 50% ಬರಬಹುದಷ್ಟೇ. DKಶಿ ಏನೇ ಸರ್ಕಸ್ ಮಾಡಿದ್ರೂ ಕೂಡ ಅದನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬದಲಾಗಿ ಡಿ ಕೆ ಶಿವಕುಮಾರ್ ಅವರು ಬೇರೆ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ಮೊದಲನೇದಾಗಿ ಅವರು ಆಯ್ಕೆ ಮಾಡಿಕೊಂಡಂತಹ ವೋಟ್ ಬ್ಯಾಂಕ್ ಯಾವುದು ಕೇಳಿದ್ರೆ ಅದು ಸಾಫ್ಟ್ ಹಿಂದುತ್ವ. ಇದೇ ಕಾರಣದಿಂದಾಗಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಎಲ್ಲಾ ವರ್ಗದ ಸ್ವಾಮೀಜಿಗಳಿಗೆ ಇನ್ವಿಟೇಷನ್ ಕೊಟ್ರು. ಯಡಿಯೂರಪ್ಪ ದೇವೇಗೌಡರಿಗೆಲ್ಲ ಗೌರವ ಕೊಟ್ರು. ಇದೆಲ್ಲವೂ ಕೂಡ 2028ರ ಗುರಿ ಅಷ್ಟೇ. ಆದ್ರೆ ಮಿತ್ರರೇ, ಇದನ್ನೆಲ್ಲ ಡಿ ಕೆ ಶಿವಕುಮಾರ್ ಮಾಡಬಹುದು. ಹಾಗಂತ 2028 ಡಿ ಕೆ ಶಿವಕುಮಾರ್ಗೆ ಈಸಿ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ಏನೋ ಸಂದೇಶ ಕೊಡೋದಕ್ಕೆ ಯತ್ನ ಮಾಡಿದ ಮಾತ್ರಕ್ಕೆ ಅವರಿಗೆ 2028ರ ಗದ್ದುಗೆ ಸಿಗೋದಿಲ್ಲ. ಅವರಿಗೆ ಬಹಳ ದೊಡ್ಡ ದೊಡ್ಡ ಚಾಲೆಂಜಸ್ಗಳಿದ್ದಾವೆ. ಮೊದಲನೇದಾಗಿ ಸೀಮಿತ ಅವಧಿ ಇದೆ, ಇರುವಂತಹದ್ದು 2 ವರ್ಷ. ಡಿ ಕೆ ಶಿವಕುಮಾರ್ ಒಂದು ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಮಂಡಿಸಬಹುದು, ಒಂದು ಮಧ್ಯಂತರ ಬಜೆಟ್ ಅನ್ನು ಮಂಡಿಸಬಹುದು. 2 ಬಜೆಟ್ ಅವಕಾಶ ಇದೆ. ಇದರ ಜೊತೆಗೆ ಮಿತ್ರರೇ, ಸಿದ್ದರಾಮಯ್ಯನವರು ಗ್ಯಾರಂಟಿಗಳ ಕಾರಣದಿಂದಾಗಿ ದೊಡ್ಡ ಮಟ್ಟದಲ್ಲಿ ಸಾಲ ಮಾಡಿದ್ದಾರೆ. ಜೊತೆಗೆ ರಾಜ್ಯದ ಬೊಕ್ಕಸ ಬರಿದಾಗಿದೆ. ಇದಕ್ಕಿಂತಲೂ ಮುಖ್ಯವಾಗಿ ಈ ವರ್ಷ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬರಗಾಲದ ಛಾಯೆ ಇದೆ. ಮುಂಗಾರಿನ ಪ್ರಮಾಣ ಕಡಿಮೆ ಆಗಬಹುದು ಅನ್ನುವಂತಹ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ರಸಗೊಬ್ಬರದ ಕೊರತೆ
ಆಗುವಂತಹ ಎಲ್ಲಾ ಚಾನ್ಸಸ್ ಇದೆ. ಯಾಕೆ ಅಂತಂದ್ರೆ ಯುದ್ಧದ ಕಾರಣದಿಂದ. ಇದು ಸಹಜವಾಗಿ ಡಿ ಕೆ ಶಿವಕುಮಾರ್ಗೆ ಎದುರಾಗುವಂತಹ ಬಹಳ ದೊಡ್ಡ ಚಾಲೆಂಜ್ಗಳು. ಇದನ್ನೆಲ್ಲ ಎದುರಿಸೋದಕ್ಕೆ ಬೊಕ್ಕಸದಲ್ಲಿ ಬೇಕಾದಷ್ಟು ಹಣ ಇದೆಯಾ ಕೇಳಿದ್ರೆ ಇಲ್ಲ, ಖಾಲಿ ಆಗ್ಬಿಟ್ಟಿದೆ. ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಎಲ್ಲಾ ರೀತಿಯ ಅಭಿವೃದ್ಧಿ ಆಗಿದೆಯಾ ಕೇಳಿದ್ರೆ ಅದು ಕೂಡ ಇಲ್ಲ. ಡಿ ಕೆ ಶಿವಕುಮಾರ್ ಮೇಲೆ ಬಹಳಷ್ಟು ನಿರೀಕ್ಷೆ ಇದೆ. ಯಾವ್ಯಾವ ರಸ್ತೆ ಅಭಿವೃದ್ಧಿ ಆಗತ್ತೆ, ಎಲ್ಲಿ ಸುರಂಗ ಆಗತ್ತೆ, ಇವರೆಲ್ಲ ಘೋಷಣೆ ಮಾಡಿದಾರಲ್ಲ, ಬ್ರ್ಯಾಂಡ್ ಬೆಂಗಳೂರು ಅದು ಇದು ಅಂತಲ್ಲ. ಇರುವಂತಹ ಕಡಿಮೆ ಸಮಯದಲ್ಲಿ ಇದೆಲ್ಲವುದನ್ನು ನಿಭಾಯಿಸುವಂತಹದ್ದು ಡಿ ಕೆ ಶಿವಕುಮಾರ್ಗೆ ನಿಜವಾಗ್ಲೂ ಕೂಡ ದೊಡ್ಡ ಸವಾಲೆ. ಇದೆಲ್ಲವುದನ್ನ ಡಿ ಕೆ ಶಿವಕುಮಾರ್ ಹೇಗೆ ಮೆಟ್ಟಿ ನಿಲ್ತಾರೆ ಕಾದು ನೋಡ್ಬೇಕಷ್ಟೇ. ಈಗಲೇ ಏನೂ ಶರ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಉತ್ತಮ ಆಡಳಿತ ಕೊಡೋದಿಲ್ಲಪ್ಪ, ಇವರು ಫೇಲ್ಯೂರ್ ಆಗ್ಬಿಡ್ತಾರೆ, ಹೀಗೆಲ್ಲ ಹೇಳಿದ್ದೆ ಆದ್ರೆ ಅದು ಖಂಡಿತವಾಗ್ಲೂ ಪೂರ್ವಾಗ್ರಹ ಪೀಡಿತ ಆಗುತ್ತೆ. ಮಿತ್ರರೇ, ನನಗೆ ಗೊತ್ತಿದ್ದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಉತ್ತಮವಾದಂತಹ ಸಂಘಟಕ. ರಾಜಕೀಯವನ್ನ ತುಂಬಾ ಚೆನ್ನಾಗಿ ನಿಭಾಯಿಸೋದು ಗೊತ್ತು. ಆದ್ರೆ ಆಡಳಿತದ ಸೂತ್ರವನ್ನ ಎಲ್ಲಾ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಿದೆಯಲ್ಲ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದರಲ್ಲಿ ಸ್ವಲ್ಪ ಯಾಮಾರಿದ್ರೂ ಕೂಡ ನಾಳೆ ಹಗರಣಗಳೆಲ್ಲ ಒಂದೊಂದಾಗೆ ಬೆಳಕಿಗೆ ಬರೋದಕ್ಕೆ ಶುರುವಾಗತ್ತೆ. ಈಗ ಸಿದ್ದರಾಮಯ್ಯನವರನ್ನ ಬಲೆಗೆ ಬೀಳಿಸೋದಕ್ಕೆ ಎಷ್ಟು ದುರ್ಬಿನ್ ಹಾಕಿ ವಿಪಕ್ಷಗಳು ನೋಡ್ತಾ ಇದ್ವೋ ಅದಕ್ಕಿಂತಲೂ ಜಾಸ್ತಿ ಈ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕಣ್ಣಿದೆ. ಯಾಕೆ ಅಂತಂದ್ರೆ ಡಿ ಕೆ ಬಳಿಯಲ್ಲಿ ಅಪಾರ ಸಂಪತ್ತಿದೆ, ಅವರಿಗೆ ಭ್ರಷ್ಟ ಅನ್ನುವಂತಹ ಹಣೆಪಟ್ಟಿಯೂ ಕೂಡ ಇದೆ, ಕೇಸ್ಗಳಿದಾವೆ. ಈ ಎಲ್ಲ ಕಾರಣದಿಂದಾಗಿ ಡಿ ಕೆ ಶಿವಕುಮಾರ್ ನಾನು ಎಷ್ಟೇ ಸತ್ಯ ಹರಿಶ್ಚಂದ್ರ, ನನಗೆ ದುಡ್ಡು ಬೇಡಪ್ಪ, ಕೇವಲ ಅಧಿಕಾರ ಸಾಕು ಅಂತ ಹೇಳಿದ್ರು ಕೂಡ ಜನ ನಂಬೋದಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಮೈಯೆಲ್ಲ ಕಣ್ಣಾಗಿಸಿಕೊಂಡಿರಬೇಕು. ಪ್ರತಿಯೊಂದು ಫೈಲ್ ಮೂವ್ ಆಗುವಾಗ್ಲೂ ಕೂಡ ಸಾಕಷ್ಟು ಯೋಚನೆ ಮಾಡಬೇಕು. ಸಣ್ಣದಾಗಿ ಯಾಮಾರಿದ್ರೂ ಕೂಡ ಡಿ ಕೆ ಶಿ ರಾಜಕೀಯ ಭವಿಷ್ಯ ಅಲ್ಲಿಗೆ ಎಂಡ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಅನೇಕರು ಕಾಯ್ತಾ ಇದ್ದಾರೆ. ಏನು ಹೊರಗಿನವರು ಕಾಯ್ತಾ ಇದ್ದಾರೆ, ವಿಪಕ್ಷದವರು ಡಿ ಕೆ ಶಿ ವಿರುದ್ಧ ಇದ್ದಾರೆ ಅಂತಲ್ಲ, ಸ್ವಪಕ್ಷದವರೇ ಡಿ ಕೆ ಶಿ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಇದಕ್ಕೆ ನಾನು ಅನೇಕ ಬಾರಿ ಹೇಳಿದ್ದೀನಿ. ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ಗೆ ಏಜ್ ಇದೆ, ಅವ್ರಿಗಿನ್ನೂ ಕೂಡ 64 ವರ್ಷ. ಮುಂದಿನ 10-15 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯದ ಕೇಂದ್ರ ಬಿಂದುವಾಗುವಂತಹ ಅವಕಾಶ ಇದೆ. ಇದು ಸಹಜವಾಗಿ ಕಾಂಗ್ರೆಸ್ನಲ್ಲಿರುವಂತಹ ಬೇರೆ ಲೀಡರ್ಸ್ಗಳಿಗೆ ಇಷ್ಟ ಆಗೋದಿಲ್ಲ. ಅವರು ಡಿ ಕೆ ಶಿಯನ್ನ ಕೆಡುವುದಕ್ಕೆ ಸದಾ ಯೋಚನೆ ಮಾಡ್ತಾ ಇರ್ತಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಹಾದಿ ಇದೆಯಲ್ಲ, ಇದು ಹೂವಿನ ಹಾದಿ ಅಂತೂ ಆಗಿರೋದಿಲ್ಲ. ಅವರು ಅಧಿಕಾರಕ್ಕೆ ಬಂದಿದ್ದಾರಲ್ವಾ, ಇವತ್ತೇ ಹೆಚ್ಚಿನ ಪ್ರಮಾಣದಲ್ಲಿ ಟೀಕೆ ಟಿಪ್ಪಣಿಗಳು ಬೇಡ, ಒಳಿತು ಕೆಡುಕನ್ನ ಸಮಭಾಗವಾಗಿ ಹೇಳೋಣ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮಿತ್ರರೇ, ನಿಮಗೇನು ಅನ್ಸುತ್ತೆ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಯಶಸ್ವಿ ಆಗ್ತಾರಾ, ಅಥವಾ ಸದಾನಂದ ಗೌಡ, ಜಗದೀಶ್ ಶೆಟ್ಟರ್, ಬೊಮ್ಮಾಯಿ ರೀತಿಯಲ್ಲಿ ಒಂದು ಶಾರ್ಟ್ ಟರ್ಮ್ಗೆ ಚೀಫ್ ಮಿನಿಸ್ಟರ್ ಆಗಿ ಮಾಜಿ ಆಗ್ಬಿಡ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.